ಹಲೋ, ಎಲ್ರಿಗೂ ನಮಸ್ಕಾರ. ನಮಗೊಬ್ಬರು ಬನಶಂಕರಿ ಅಂತ ಮಮತಾ ಮೇಡಮ್ ಅನ್ನೋರು ಸ್ಯಾರಿನ ಕಳಿಸ್ಕೊಟ್ಟಿದ್ರು. ಅವ್ರಿಗೆ ಪಾಲಿಷ್ ಮಾಡಿ ಡೆಲಿವರ್ ಕೂಡ ಮಾಡಿದ್ವಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಅವ್ರ ಫೀಡ್ಬ್ಯಾಕ್ ಎಷ್ಟು ಜೆನ್ಯೂನ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅಂತ ಹೇಳಿ. ನನ್ನ ಹತ್ರ 10 ವರ್ಷದಿಂದ 28 ವರ್ಷದ ಹಳೇದು ಸೀರೆಗಳಿತ್ತು. ಆದರೆ ನೋಡೋಕ್ಕೊಂದು ಸ್ವಲ್ಪ ಸುಕ್ಕಾಗಿ ಹಳೆಯ ಥರ ಫೀಲಿಂಗ್ ಬರ್ತಾಯಿತ್ತು. ನನಗೊಂದು ಐಡಿಯಾ ಬಂತು, ಯಾಕೆ ನಾನು ಇದನ್ನು ಪಾಲಿಷ್ ಮಾಡಿಸ್ಬಿಟ್ಟು ಒಂದ್ಸಲಿ ಅಟೆಂಪ್ಟ್ ಮಾಡಬಾರ್ದು, ಹೊಸ ಥರದ್ದು ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ, ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಇದು ಒಂದು ಆರ್ಗನೈಸೇಷನ್ ನೋಡಿ, ಇಲ್ಲಿ ಶ್ರೀನಿವಾಸ ಸಿಲ್ಕ್ ಪಾಲಿಷ್ ಅಂತ, ಇದು ಲಗ್ಗೆರೆಯಲ್ಲಿದೆ. ಅಲ್ಲಿ ಒಂದು ಅಟೆಂಪ್ಟ್ ಮಾಡೋಣ ಅಂತ ಇದನ್ನು ಟ್ರೈ ಮಾಡಿದೆ. ಈ ಸೀರೆ ನೋಡಿ, ಇದು ಬಂದು ನಂದು ಎಂಗೇಜ್ಮೆಂಟ್ ಸ್ಯಾರಿ. ಇದು 24 ವರ್ಷ ಆಗಿದೆ. ಇದು ನಂದು ಹತ್ತತ್ರ 28 ವರ್ಷ ಆಗಿದೆ. ಇದು ಬಂದು ಕ್ರೇಪ್ ಸಿಲ್ಕ್. ಇದು ಎಗೇನ್ ಕಾಟನ್ ಸ್ಯಾರಿ. ಇದು ಒಂದು 10 ವರ್ಷದ ಹಳೇದು. ಈ ಮೂರನ್ನು ನಿಮಗೆ ಫೋಟೋದಲ್ಲಿ ಇವಾಗ ತೋರಿಸ್ತೀನಿ, ಹಳೇದು ಹೆಂಗಿತ್ತು ಮತ್ತು ಹೊಸದು ಹೆಂಗಾಯಿತು ಅಂತ. ಇದು ಬರೀ 60 ರೂಪಾಯಿ ತೊಗೊಂಡಿದ್ದಾರೆ. ಬಟ್ ಮಾಡಬೇಕಾದ್ರೆ ನೋಡಿ ಎಷ್ಟು ಸ್ಟಿಫ್ ಆಗಿದೆ, ಮತ್ತು ಈ ಬಾರ್ಡರ್ಸ್ ನೋಡಿ ಇನ್ನೊಂದ್ಸಲಿ ಎಷ್ಟು ಸ್ಟಿಫ್ನೆಸ್ ಮಾಡಿದ್ದಾರೆ ತಿರ್ಗಾ ಪಾಲಿಷ್ ಮಾಡಿಬಿಟ್ಟು ಅಂತ. ಈವನ್ ಕಲರ್ ಕೂಡ ತುಂಬ ಬ್ರೈಟಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದು ತುಂಬ ಡಲ್ ಆಗಿಬಿಟ್ಟಿತ್ತು ಸ್ಯಾರಿ ನೋಡಿದ್ರೆ. ಆಲ್ಮೋಸ್ಟ್ ತುಂಬ ವರ್ಷದಿಂದನೇ ನಾನು ಉಟ್ಕೊತಾ ಇರಲಿಲ್ಲ. ಈಗ ಜಸ್ಟ್ ಇದನ್ನು ಬಿಡಿಸಿ ಹೋಗ್ತೀನಿ ನೋಡಿ. ಸೇಮ್ ಹೊಸ ಸೀರೆ ತೊಗೊಂಡ್ರೆ ಏನು ಫೀಲಿಂಗ್ ಬರ್ತಾ ಇದೆ ಆ ಥರ ಬರ್ತಾ ಇದೆ. ಇಲ್ಲಿ ನೋಡಿ, ಬಾರ್ಡರ್ಸ್ ಎಲ್ಲ ಎಂಥ ಬ್ರೈಟಾಗಿ ಕಾಣಿಸ್ತಾ ಇದೆ ಇಲ್ಲೂ ಕೂಡ. ಈವನ್ ನಾನು ಇದನ್ನು ಕೂಡ ತೆಗೆಸಿ ತೋರಿಸ್ತೀನಿ ನಿಮಗೆ. ನೀವು ಖಂಡಿತ ಟ್ರೈ ಮಾಡ್ಬೋದು. 10 ನಿಮಿಷದಲ್ಲಿ ಮಾಡಿಕೊಡ್ತಾರೆ ಅವರು. ನಾನು 3:15 ಒಂದು ಕಳಿಸ್ಕೊಟ್ಟೆ. 4 ಗಂಟೆ ಒಳಗೆ ನಂಗೆ ರೆಡಿ ಆಗಿಬಿಟ್ಟು ಸ್ಯಾರಿ ಮತ್ತೆ ಕೊರಿಯರ್ ಮಾಡಿಬಿಟ್ರು. ಸೊ ಅವರು ಪೋರ್ಟರ್ ಮಾಡಿದ್ರೆ ಅವರೇ ನಿಮಗೆ ಕೊರಿಯರ್ ಮಾಡಿ ಕಳಿಸ್ತಾರೆ. ಖಂಡಿತ ನೀವು ಒಂದು ಇದನ್ನು ಅಟೆಂಪ್ಟ್ ಮಾಡ್ಬೋದು.